ಚಿತ್ರದುರ್ಗ ನಗರದಿಂದ ಕೂದಳತೆ ದೂರದಲ್ಲಿರುವಂತಹ ಈಗ ಮೆದೆಹಳ್ಳಿ ಗ್ರಾಮದ ಪಂಚಾಯಿತಿಯಲ್ಲಿ ವಿದ್ಯಾನಗರದಲ್ಲಿ ಕುಡಿಯುವಂತಹ ನೀರಿನ ಪೈಪ್ ಒಡೆದು ರಾತ್ರಿ ಇಡೀ ರಸ್ತೆಯ ಮೇಲೆ ಹರಿತಾ ಇದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಅಷ್ಟೇ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಅಷ್ಟಾಗಿ ನೀರುಗಳು ಮನೆಗೂ ಕೂಡ ನುಗ್ಗುತ್ತಾ ಇದೆ. ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕುಡಿಯುವ ನೀರಿನ ಪೈಪ್ ಒಡೆದು ನೀರು ಪೋಲಾಗಿದೆ. ಪಂಚಾಯತ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ. ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದೆ, ನೀರು ಪೋಲಾಗ್ತಾ ಇದೆ. ಚಿತ್ರದುರ್ಗ ನಗರದಿಂದ ಕೂದಲೆಳೆ ಅಂತರದಲ್ಲಿ ಇರುವಂತಹ ಅಂದ್ರೆ ಕೂದಲೆಳೆ ದೂರದಲ್ಲಿರುವಂತಹ ಮೆದೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾನಗರದಲ್ಲಿ ಈ ಅವಘಡ ಸಂಭವಿಸಿದೆ. ಕುಡಿಯುವಂತಹ ನೀರಿನ ಪೈಪ್ ಲೈನ್ ಒಡೆದು ಹೋಗಿದೆ. ಇಡೀ ರಾತ್ರಿ ರಸ್ತೆಯ ಮೇಲೆ ಹರಿತಾ ಇದೆ ನೀರೆಲ್ಲ. ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು ಸ್ಪಂದಿಸ್ತಾ ಇಲ್ಲ. ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ವಿದ್ಯಾನಗರದ 7 ಕೋಟಿ ಲೇಔಟ್ನಲ್ಲಿ ಕೆಲ ಮನೆಗಳಿಗೆ ವರ್ಷದಿಂದ ನಲ್ಲಿ ಕಲೆಕ್ಷನ್ ಇದ್ರೂ ಕೂಡ ನೀರು ಬರ್ತಾ ಇರಲಿಲ್ಲ. ಇದರ ಸಂಬಂಧ ಪಿಡಿಒ ಹಾಗೂ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷರಾದ ಪಾತಣ್ಣ ಗಮನಕ್ಕೆ ಸ್ಥಳೀಯರು ತಂದ್ರೂ ಕೂಡ ಪಿಡಿಒ ಸ್ಪಂದಿಸ್ತಾ ಇಲ್ಲ. ಸಮಸ್ಯೆ ಹೇಳ್ಕೊಳ್ಬೇಕಾದ್ರೆ ಪಿಡಿಒ ಏನ್ ಪಾತಣ್ಣ ಇದ್ದಾರೆ ಜನರಿಗೆ ಫೋನ್ ಮಾಡಿದ್ರು ಸ್ಪಂದಿಸಲ್ಲ. ಹಾಗಾಗಿ ಯಾಕೆ ಪಿಡಿಒ ಆಗ್ಬೇಕಿತ್ತು? ಹಾಗಿದ್ರೆ ಜನರ ಕುಂದುಕೊರತೆಗಳನ್ನ ಸ್ಪಂದಿಸಲಿಲ್ಲ ಅಂದಮೇಲೆ ಪಿಡಿಒ ಬದಲು ಬೇರೆ ಕೆಲಸ ನೋಡ್ಕೋಬಹುದಾಗಿತ್ತು. ಜನರ ಕುಂದುಕೊರತೆಗಳನ್ನೇ ನೀವು ನೋಡ್ಲಿಲ್ಲ ಅಂದಮೇಲೆ ನಿಮ್ಗೆ ಪಿಡಿಒ ಸ್ಥಾನ ಯಾತಕ್ಕೆ? ನೋಡಿ, ಆರೋಪ ಬರ್ತಾ ಇದೆ ನಿಮ್ಮ ಮೇಲೆ. ಇತ್ತ ಕೆಲ ಮನೆಗಳಿಗೆ ನೀವು ನೀರ್ ಬರಲ್ಲ ಅಂತ ಹೇಳಿದ್ರು ಕೂಡ ನೀವು ಸ್ಪಂದಿಸ್ತಾ ಇಲ್ಲ. ಅತ್ತ ರಸ್ತೆಯ ಮೇಲೆ ರಾತ್ರಿ ಎಲ್ಲ ನೀರೆಲ್ಲ ಹರಿದ್ರು ಕೂಡ ನೀವು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅವ್ರು ಹೇಳಿದ್ರು ಕೂಡ ನೀವು ಬರ್ತಾ ಇಲ್ಲ. ಹೋದ್ರೋಗ್ಲಿ ನೀರು ನಮ್ಮಪ್ಪಂದ ಸ್ವತ್ತು ಅನ್ಕೊಂಡು ಸುಮ್ಮನೆ ಕೂತ್ ಬಿಟ್ಟಿದ್ದೀರಾ ಅನ್ಸುತ್ತೆ. ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆಕಾಶ್ ಇತ್ತ ಗಮನ ಹರಿಸ್ಬೇಕು. ಯಾಕಂದ್ರೆ ಸ್ಥಳೀಯರು ಕೂಡ ಇಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ನಿಮ್ಮ ವಿರುದ್ಧ, ನಿಮ್ಮ ಅಧಿಕಾರಿಗಳ ವಿರುದ್ಧ. ಏನ್ ಪಿಡಿಒ ಪಾತಣ್ಣ ಇದ್ದಾರೆ, ಜನರಿಗೆ ಯಾಕ್ರಿ ಸ್ಪಂದಿಸಲ್ಲ ನೀವು? ಇನ್ಯಾರಿಗ್ರಿ ಸ್ಪಂದಿಸ್ತೀರಾ? ಪಿಡಿಒ ಜಾಗದಲ್ಲಿ ಕೂತ ಮೇಲೆ ನೀವು ಜನರ ಕುಂದುಕೊರತೆಗಳ ಬಗ್ಗೆ ಸ್ಪಂದಿಸ್ಬೇಕು. ಅದು ಬಿಟ್ಟು ಅವರು ನಿಮ್ಗೆ ಎಷ್ಟೇ ಸಲ ಕರೆ ಮಾಡಿದ್ರು ನೀವು ಕರೆಗೂ ಸಿಗಲ್ಲ, ನಿಮ್ಮ ಮನೆ ಬಳಿ ಬಂದು ನಿಂತರು ಅದಕ್ಕೂ ನೀವು ಸಿಗಲ್ಲ, ಹೋಗ್ಲಿ ಒಂದು ಲೆಟರನ್ನ ಬರ್ಕೊಟ್ರೆ ನೀವು ಅದಕ್ಕೂ ಸಿಗಲ್ಲ ಅಂದಮೇಲೆ ನಿಮ್ಗೆ ಪಿಡಿಒ ಕೆಲಸ ಯಾತಕ್ಕೆ? ಸ್ಪಂದಿಸ್ಬೇಕಷ್ಟೇ. ಅಲ್ಲಿನ ಜನರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅದರಲ್ಲೂ ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿದೆ. ಎಷ್ಟೋ ಮನೆಗಳಿಗೆ ಪೈಪ್ ಲೈನ್ ಇದ್ರೂ ಕೂಡ ನೀರು ಸರಬರಾಜು ಆಗ್ತಾ ಇಲ್ಲ. ಇದನ್ನೆಲ್ಲ ನೀವು ಕುಲಂಕುಷವಾಗಿ ಗಮನಿಸ್ಬೇಕಲ್ವಾ? ಗಮನಿಸಿ ಅದೇನ್ ನೀರು ಹೋಗ್ತಿದೆಯಾ ಇಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ನೀರು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಆದ್ರೆ ನೀರೇ ಸಿಗ್ತಾ ಇಲ್ಲ ಅಂತಂದ್ರೆ ಹೇಗೆ? ನೀವು ಕೂಡ ಅಷ್ಟೇ ಇದನ್ನೆಲ್ಲ ಗಮನಿಸ್ಬೇಕಾಗತ್ತೆ.